ಹೀಗಾಗಿ ಮುಂಬೈ ಇವತ್ತು ಆರ್ಥಿಕ ಕೇಂದ್ರವಾಗಿ ದೊಡ್ಡದಾಗಿ ಬೆಳೆದ ಕಾರಣ ನಾವು ಇಟ್ಟಂಥ ತಪ್ಪು ಹೆಜ್ಜೆಗಳು BJP ಬಂದು ಒಳ್ಳೇದು ಮಾಡಬಹುದಿತ್ತು, ಅದು ಅದೇ ಹಾದಿಯಲ್ಲಿ ಹೊಂಟದ್ದು. ಕಾಂಗ್ರೆಸ್ನ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಹೋಗ್ತಾ ಇದೆ. ಇವತ್ತು ಮುಂಬೈ ನಮ್ಮ ಕೈವಶ ಮಾಡ್ಕೋಬೇಕಂತ ಹೇಳ್ತಾ ಇದೆ. ಆ ಪ್ರಯತ್ನದಲ್ಲೇ ಇವೆಲ್ಲ ಸುಳ್ಳಿನ ಹಾದಿಗಳು, ತುರುಗಿನ ಹಾದಿಗಳು, ಗುಂಡಾಗಿರಿ ಹಾದಿಗಳು ಇವೆಲ್ಲ ಇವತ್ತು ಜನ್ಯ ಆಗಿಬಿಟ್ಟಿದ್ದಾವೆ. ಇದನ್ನು ಮೀರಿ ಹೊಸ ವ್ಯವಸ್ಥೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎಲ್ಲರೂ ಮಾತಾಡ್ತಾರೆ. ಏನು ನಾವು ಗಾಂಧೀಜಿಯವ್ರ ಬಗ್ಗೆ ಅದು ಇನ್ನುಳಿದವ್ರ ಬಗ್ಗೆ ಮಾತಾಡಿದ ತಕ್ಷಣ ಅದೆಲ್ಲ ಇಲ್ಲರಿ, ಯುಟೋಪಿಯನ್ ವರ್ಲ್ಡ್ ಅಂತ, ಅದೆಲ್ಲ ಕಾಲ್ಪನಿಕ ಜಗತ್ತು ರೀ ಅಂತ. ವಾಸ್ತವ ಜಗತ್ತೇನು ದುಡ್ಡಿದ್ರೆ ದೊಡ್ಡಪ್ಪ, ಅವನ ಕೈಯಾಗ ಅಧಿಕಾರ, ಅವನು ದೊಡ್ಡವ ಅನ್ನೋದು ಇವತ್ತು ನಾವು ಕಣ್ಮುಂದೆ ಕಾಣ್ತಾ ಇದ್ವಿ. ಆ ದಿಶೆಯಲ್ಲೇ ಈ ರಾಜ್ ಠಾಕ್ರೆ ಆಗಿರ್ಬೋದು, ಉದ್ಧವ್ ಠಾಕ್ರೆ ಆಗಿರ್ಬೋದು, ಇವರು ಸಹಿತ ಕಾರ್ಪೊರೇಟ್ಗಳ ವಶಪಡಿಸಲುವಾಗಿ ಇದನ್ನು ಹಿಡಿತಾ ಇದ್ದಾರೆ, ದುಡ್ಡು ಬೇಕಂತೇಳಿ. ಇಲ್ಲಂತಲ್ಲ, ಇದು ವಾಸ್ತವ ಸ್ಥಿತಿ. ಇವತ್ತು ಒಂದು ಮಾತಲ್ಲಿ ಹೇಳುವಂಥದ್ದು ಏನಪ್ಪ ಅಂದ್ರೆ, ಇವತ್ತು ಮುಂಬೈ ಬೃಹನ್ ಮುಂಬೈ ಏನದಲ್ಲ, ಅಲ್ಲಿ ಮಾತ್ರ BJPಗೆ ಮತ್ತು ಶಿವಸೇನೆ ಪ್ಲಸ್ ನಮ್ಮ ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಸ್ಟೇಟ್ ನವನಿರ್ಮಾಣ ಒಂದು ಏನು ಸಂಕಟ ಹೋರಾಟ ಮಾಡ್ತಾ ಇದ್ದಾರೆ, MNS ಮಹಾರಾಷ್ಟ್ರ ನಿರ್ಮಾಣ ಏನಪ್ಪ ಇದು MNS, ಈ ಒಂದು ನವನಿರ್ಮಾಣ ಸಮಾಜ ಮಾಡೋ ಸಲುವಾಗಿ ಹೊರಟಂಥ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಅದು ಮತ್ತು ಶಿವಸೇನೆ ಎರಡು ಕೂಡಿಕೊಂಡು ಇವತ್ತು ಮುಂಬೈ ಕೈವಶ ಮಾಡ್ಕೋಬಹುದೇನೋ, ಜೊತೆಗೆ ಪುಣೆಯನ್ನು ಸಹ ಅಂತೇಳಿ ಮಾತುಗಳಿದ್ದಾವೆ. ಇವರು ಏನಾಗ್ತದೆ ಅಂತೇಳಿ ಒಟ್ಟಾರೆಯಾಗಿ ಏನೋ ಆಗಲಿ ಈಗಂತೂ ಗದ್ದಲ ಆಗ್ಯದ ಅಂತೇಳಿ ವಾದ ಮಾಡ್ತಾಯಿದ್ದಾರೆ.